ನಮಸ್ಕಾರ. ಕೆ ಆರ್ ಎಸ್ ಮಾಸ್ಟರ್ ಚಾನಲ್ಗೆ ಸ್ವಾಗತ. ಶಿಕ್ಷಕರ ದಿನಾಚರಣೆಯಲ್ಲಿ ನಾವೆಲ್ಲರೂ ರಾಧಾಕೃಷ್ಣನವರನ್ನು ನೆನಪು ಮಾಡ್ಕೊಳ್ತೀವಿ, ಆಚರಣೆನೂ ಮಾಡ್ತೀವಿ. ಅಂಥ ಮಹಾನ್ ವ್ಯಕ್ತಿತ್ವವುಳ್ಳ ಸರ್ವೇಪಲ್ಲಿ ರಾಧಾಕೃಷ್ಣನವ್ರ ಬಗ್ಗೆ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಅವರೇ ಅವರ ಮಾತುಗಳಲ್ಲಿ ವ್ಯಕ್ತಪಡಿಸ್ತಾರೆ, ಅಂದರೆ ತಿಳಿಸ್ತಾರೆ. ಏನಂತ ತಿಳಿಸ್ತಾರೆ ಅಂತ ಸ್ಟಾಲಿನ್ ಕೂಡ ಇವ್ರ ಬಗ್ಗೆ ಮಾತಾಡ್ತಾರೆ. ಬೀಳ್ಕೊಡುಗೆ ಸೆಂಡ್ ಆಫ್ ಮಾಡಬೇಕಾದ್ರೆ ಇಲ್ಲಿ ರಷ್ಯಾದ ಮಾಸ್ಕೋದಲ್ಲಿ ಏನು ಹೇಳ್ತಾರೆ ನೋಡಿ. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು, ನೀವು ಮಾತ್ರನೇ ನನ್ನ ಮನುಷ್ಯನಂತೆ ನನ್ನನ್ನು ನೋಡಿ ವರ್ತನೆ ಮಾಡಿದವರು, ಬಿಹೇವ್ ಮಾಡಿದ್ದು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ ಅಂತ ಹೇಳ್ತಾವ್ರೆ ಸೆಂಡ್ ಆಫ್ ಮಾಡಬೇಕಾದ್ರೆ. ನನಗೆ ಇದು ದುಃಖ ನೀಡ್ತಿದೆ. ಯಾಕೆ? ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ, ನಾನು ಹೆಚ್ಚು ಕಾಲ ಬಾಳಲ್ಲ, ನೀವು ಹೆಚ್ಚು ಕಾಲ ಬಾಳಬೇಕು ಅಂತಂದೇಳಿ ಯಾರು ಹೇಳ್ತಾರೆ? ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಅವರು. ಅವತ್ತಿಗೆ ಮಾಸ್ಕೋದಲ್ಲಿ ಬೀಳ್ಕೊಡುಗೆ ಸಮಾರಂಭ ನಡೆಯುತ್ತೆ. ಆ ರೀತಿ ಹೇಳ್ತಾರೆ. ಅದ್ರ ಜೊತೆಗೆ ಸೆಂಡ್ ಆಫ್ ಮಾಡಬೇಕಾದ್ರೆ ಇನ್ನು ಫಸ್ಟ್ ಮೀಟ್ ಆದಾಗ ರಾಧಾಕೃಷ್ಣನ್ ಅವರು ಅಧ್ಯಕ್ಷರನ್ನ ಫಸ್ಟ್ಗೆ ಮೀಟ್ ಆಗಿರ್ತಾರೆ ನಮ್ಮ ಭಾರತ ದೇಶದಿಂದ. ಅಲ್ಲಿಗೆ ಹೋಗಿ ಮೈತ್ರಿ ಸಂಪಾದನೆ ಮಾಡೋದಕ್ಕೆ ಅವಾಗ ಏನು ಹೇಳಿದ್ರು ಅಂತಂದೇಳಿ ಅದನ್ನು ನೆನಪು ಮಾಡ್ಕೊಂಡು ಹೇಳ್ತಾರೆ ನೋಡಿ. ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಅಂತಂದೇಳಿ ನೀವು ಫಸ್ಟ್ ಮೀಟಲ್ಲಿ ಮಾತುಗಳನ್ನು ಹೇಳಿದ್ರಿ ಅಂತಂದೇಳಿ ಅದನ್ನು ಸ್ಮರಿಸ್ಕೊಂಡ್ರು, ನೆನಪು ಮಾಡಿಕೊಂಡ್ರು. ಅದೇ ಥರ ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಎಲ್ಲ ಧರ್ಮಗಳಲ್ಲಿ ಅಂತಿಮ ಸತ್ಯ ಒಂದೇ. ಏನು? ಪ್ರತಿ ಧರ್ಮ ಅದರ ಶ್ರೇಷ್ಠ ಗುಣವನ್ನೇ ತೋರುತ್ತೆ ಅಂತ. ಅದನ್ನು ಅಳವಡಿಸ್ಕೊಂಡ್ರೆ ಈ ರೀತಿ ನಾವು ಅಸಾಮಾನ್ಯತೆಯ ಅರಿವಾಗುತ್ತೆ ಅಂತಂದೇಳಿ ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸ್ತಿದ್ರು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ಆ ಥರ ರಷ್ಯಾ ದೇಶಕ್ಕೆ ಹೋಗಿ ಅಂಥ ಅಧ್ಯಕ್ಷರ ಹತ್ರ ಕೆಲವೊಂದು ಮಾತುಗಳು ಇವ್ರ ಬಗ್ಗೆ ಹಾಡಬೇಕು ಅಂದರೆ ಅಷ್ಟು ಮಟ್ಟಿಗೆ ಇವ್ರು ಬೆಳೆದಿರ್ಬೇಕಾಗುತ್ತೆ. ಅಂಥ ವಿದ್ವತ್ ತಪ ಅದರ ಫಲ ಇವ್ರಿಗಿತ್ತು. ಅಷ್ಟು ಪಡ್ಕೊಂಡು ಯುಗದ ಪರಿವರ್ತನಶೀಲ ಪ್ರಭಾವಿ ವ್ಯಕ್ತಿಗಳೇನಿದ್ರು ಅವತ್ತಿಗೆ ಆ ಜನ್ರೇಷನಲ್ಲಿ ಪರಿವರ್ತನೆ ಮಾಡಿದಂಥವ್ರು ದೇಶವನ್ನು, ನಾಡನ್ನು, ಅಂಥ ಪ್ರಭಾವಿ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರೆನಿಸಿದ್ರು. ಅಂಥ ಪ್ರಭಾವಿ ವ್ಯಕ್ತಿಗಳಲ್ಲಿ ಬಳಗಕ್ಕೆ ಸೇರಿದವರು ಇನ್ನು ಎಲ್ಲಿ ಹುಟ್ಟಿದ್ರು ಏನು ಅಂತ ಅವರ ಪರಿಚಯ ನೋಡೋದಾದರೆ ಬಾಲ್ಯ. ರಾಧಾಕೃಷ್ಣನ್ ಆಂಧ್ರ ಪ್ರದೇಶ, ಈಗಿನ ಸೀಮಾಂಧ್ರ ಅಂತ ಏನು ಹೇಳ್ತೀವಲ್ಲ, ಆಂಧ್ರ ಪ್ರದೇಶ, ಸೀಮಾಂಧ್ರ ಮತ್ತು ತಮಿಳುನಾಡಿನ ಗಡಿ ಆ ಬಾರ್ಡರಲ್ಲಿ ತಿರುತ್ತಣಿ ಅಂತಂದೇಳಿ ಒಂದು ಪುಟ್ಟ ಗ್ರಾಮ. ಅಲ್ಲಿ 1888 ಸೆಪ್ಟೆಂಬರ್ 5ರಂದು ಜನಿಸಿದ್ರು. ಇನ್ನು ತಂದೆ ಹೆಸರು ವೀರಸ್ವಾಮಿ, ತಾಯಿ ಹೆಸರು ಸೀತಮ್ಮ. ಅವರ ಮುತ್ತಜ್ಜನು ವೀರಸ್ವಾಮಿನೇ. ಆ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು ಕಾರಣಾಂತರಗಳಿಂದ. ನೆಕ್ಸ್ಟು ಇನ್ನು ಅವರ ಪತ್ನಿ, ಅವರ ವೈಫ್ ಹೆಸರು ಪದ್ಮ ಅಂತಂದೇಳಿ, ಶಿವಕಾಮು ಅಂತ ಹೆಸರು, ಇನ್ನು ಪದ್ಮ ಅಂತಂದು ಕೂಡ ಕರೀತಿದ್ರಂತೆ. ಈ ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷವಾಗಿ ಅವರ ವೈಫ್ ಕೂಡ ಸಹಕಾರ ನೀಡಿರ್ತಾರೆ. ನಾವು ವೀರಸ್ವಾಮಿ ಅವರಿಗೆ ಅಂದರೆ ಅವ್ರ ತಂದೆಗೆ ಮಗ ಆಂಗ್ಲ ಭಾಷೆ ಕಲಿಯೋದು ಇಷ್ಟ ಇರಲಿಲ್ಲಂತೆ. ದೇಶಿ ಭಾಷೆ ಸಂಸ್ಕೃತಿ ಏನಾಗಿತ್ತಲ್ಲ ಅದನ್ನು ಕಲಿಬೇಕು ಅಂತಂದೇಳಿ ಅವರ ಆಸೆ ಇತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ ತಕ್ಷಣಕ್ಕೆ. ಮುಂದೆ ಇವರು ಸಾಧ್ಯ ಮಾಡ್ತಾರೆ. ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಸೇರಿಸ್ತಾರೆ. ತಿರುಪತಿಯಲ್ಲಿ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆ, ಕ್ರೈಸ್ತ ಮಿಷನರಿ ಶಾಲೆ. ಅವ್ರು ಕ್ರೈಸ್ತರು ಗೊತ್ತಲ್ಲ, ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ, ಪ್ರಿಫರೆನ್ಸ್ ಕೊಡ್ತಾರೆ. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ಮೇಲೆ ವೇಲೂರು ಹಂಗೆ ಹೇಳ್ತೀವಲ್ಲ, ಆ ಊರ್ಸ್ ಕಾಲೇಜ್ಗೆ 2 ವರ್ಷದ ಏನು ಪದವಿ ಪೂರ್ವ ಕಾಲೇಜು, ಪ್ರೀ ಯೂನಿವರ್ಸಿಟಿ ಕಾಲೇಜ್ಗೆ ಸೇರ್ತಾರೆ. BA ಪೂರ್ವದ 2 ವರ್ಷ ಅಂದರು ಅದೇ, ಪದವಿ ಪೂರ್ವ ಅಂದರು ಅದೇ. ಈ ರೀತಿ ಅಷ್ಟೆಲ್ಲ ಮಾಡ್ತಾ ಅವ್ರಿಗೆ ಗ್ರಹಣ ಶಕ್ತಿ ಚುರುಕಾಯಿತು, ಅಂದರೆ ಗ್ರಾಸಿಂಗ್ ಪವರ್, ಚೆನ್ನಾಗಿ ಓದೋದಕ್ಕೆ ಶುರು ಮಾಡಿದ್ರು. ವಿದ್ಯಾರ್ಥಿ ಜೀವನದ ಗುರಿನೂ ಕೂಡ ಅವ್ರಿಗೆ ಗೊತ್ತಾಗಿತ್ತು ಏನು ಮಾಡಬೇಕು ಅಂತಂದೇಳಿ. ಆ ರೀತಿ ಗಂಭೀರತೆಯಿಂದ ಪ್ರಾಕ್ಟೀಸ್ ಮಾಡ್ತಿದ್ರು, ಅಧ್ಯಯನ ಮಾಡ್ತಿದ್ರು. ಹಾಗೆಲ್ಲ ಮಾಡಿದ್ದಕ್ಕೆ ಅವ್ರಿಗೆ ವಿದ್ಯಾರ್ಥಿ ವೇತನ ಕೂಡ ಸಿಕ್ತು. ವಿದ್ಯಾರ್ಥಿ ವೇತನ ಪಡ್ಕೊಂಡು ಅವತ್ತಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ BA ಪದವಿಗೆ ಸೇರ್ತಾರೆ. ಅಲ್ಲಿ ಯಾವ ಸಬ್ಜೆಕ್ಟ್ ತೊಗೊಂಡ್ರು? ತತ್ವಶಾಸ್ತ್ರ, ಫಿಲಾಸಫಿ. ಅದರಲ್ಲಿ ಚೆನ್ನಾಗಿ ಓದಿ ಉತ್ತಮ ವಿದ್ಯಾರ್ಥಿ ಅಂತ ಅನಿಸ್ಕೊಂಡ್ರು, ಬೆಸ್ಟ್ ಸ್ಟೂಡೆಂಟ್ ಅಂತ ಅನ್ನಿಸ್ಕೊಂಡ್ರು. ಜೊತೆಗೆ ಅಲ್ಲಿ ಫಸ್ಟ್ ರ್ಯಾಂಕು, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾರೆ, ಪಾಸ್ ಆಗ್ತಾರೆ. ಅವ್ರಿಗೆ ಅಷ್ಟೆಲ್ಲ ಮಾಡೋಷ್ಟರಲ್ಲಿ ಮನೆಯ ಜವಾಬ್ದಾರಿ ಹೊರಬೇಕಾಗತ್ತೆ.
ಮನೆ ಜವಾಬ್ದಾರಿ ಹೊತ್ತಿದ್ರಿಂದ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಕಿರಿಯ ಸಹಪಾಠಿಗಳಿಗೆ ಜೂನಿಯರ್ಸ್ಗೆ ಮನೆ ಪಾಠ ಹೋಮ್ ಟ್ಯೂಷನ್ ಹೇಳಿ ಸ್ವಲ್ಪ ಹಣವನ್ನು ಗಳಿಸೋದಕ್ಕೆ ಶುರು ಮಾಡ್ತಾರೆ. ಅದನ್ನು ಆರ್ಥಿಕ ಪರಿಸ್ಥಿತಿ ನಮ್ಮ ಸಾಧನೆಯಲ್ಲಿ ಕೆಲವೊಬ್ಬರು ನನಗೆ ಈ ಥರ ಫೈನಾನ್ಸ್ ಸಪೋರ್ಟ್ ಆಗಲಿಲ್ಲ ಅಂತಂದೆಲ್ಲ ಹೇಳ್ತೀವಲ್ಲ, ಆ ರೀತಿ ಅವರು ಹೇಳಲಿಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅದು ನನಗೇನು ತೊಡಕಾಗಲಿಲ್ಲ ಅಂತ ಭಾವನೆಯಿಂದ ಮುನ್ನುಗ್ತಾರೆ. ಬಡತನದ ಬೇಗೆಯಲ್ಲೇ ಅವರು ಆಸಕ್ತಿಯ ವಿಷಯ ಅಂತ ಏನಾಗಿತ್ತು ಅವ್ರದ್ದು ತತ್ವಶಾಸ್ತ್ರ. ಆ ತತ್ವಶಾಸ್ತ್ರದಲ್ಲಿ MA ಪದವಿ, ಮಾಸ್ಟರ್ ಆಫ್ ಆರ್ಟ್ಸ್ ಡಿಗ್ರಿಯನ್ನು ಕೂಡ ಪಡಿತಾರೆ. ಇಷ್ಟೆಲ್ಲ ಆದಮೇಲೆ ಒಂದರಿಂದ ಒಂದು ಕೆಲಸಗಳೇ. ರಾಧಾಕೃಷ್ಣನ್ ಅವರು ಅಷ್ಟೆಲ್ಲ ಮಾಡಿದ ಮೇಲೆ ಎಂಡಿಂಗಲ್ಲಿ ಮದ್ರಾಸ್ ತಮಿಳ್ನಾಡಲ್ಲೇ ಕಂಪ್ಲೀಟ್ ಮಾಡಿದ್ರಲ್ಲ, ಅಲ್ಲಿ ಮದ್ರಾಸ್ನಲ್ಲೇ ಈಗಿನ ಚೆನ್ನೈ ಅಂತಂದೆಲ್ಲ ಏನು ಹೇಳ್ತೀವಲ್ಲ, ಅಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಜಾಬು, ಯಾವುದು ಉಪಸಹಾಯಕ ಇನ್ಸ್ಪೆಕ್ಟರ್, ಏನು ಚೆಕ್ಕಿಂಗ್ ಎಲ್ಲ ಹೋಗ್ತಾರಲ್ಲ ವೆರಿಫೈ ಮಾಡೋದಕ್ಕೆ, ಆ ರೀತಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಲ್ಲೂ ಮತ್ತು ಸೈಯದ್ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜು, ಟೀಚರ್ಸ್ಗೆ ಟ್ರೈನಿಂಗ್ ಕೊಡುವಂಥದ್ದು ಅಂಥ ಕಾಲೇಜು, ಆಂಧ್ರದ ಅನಂತಪುರ, ರಾಜಮಂಡ್ರಿ ಈ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ, ಆರ್ಟ್ಸ್ ಕಾಲೇಜುಗಳಲ್ಲಿ ಕೂಡ ಅವರು ವರ್ಕ್ ಮಾಡ್ತಾರೆ, ಸರ್ವಿಸ್ ಕಂಪ್ಲೀಟ್ ಮಾಡ್ತಾರೆ. ಆ ಸಂದರ್ಭಗಳಲ್ಲಿ ಸಂಸ್ಕೃತವನ್ನು ಪಂಡಿತರಿಂದ ಪಡ್ಕೊಳ್ತಾರೆ. ಸಂಸ್ಕೃತ ಅವರ ತಂದೆಗೆ ಏನು ಆಸೆ ಇತ್ತಲ್ಲ, ಆ ಭಾಷೆಯನ್ನು ಅಲ್ಲಿ ಪಂಡಿತರು, ಸಂಸ್ಕೃತ ಟೀಚರ್ನ ಪಂಡಿತರು ಅಂತಲೇ ಹೇಳ್ತೀವಿ, ಅವರಿಂದ ಕಲಿತಾರೆ. ಅಷ್ಟು ಕಲಿತಾದ್ಮೇಲೆ ಗಾಂಧೀಜಿಯವರನ್ನು ಭೇಟಿ ಮಾಡ್ತಾರೆ. ಗಾಂಧೀಜಿಯವರನ್ನ ಭೇಟಿ ಮಾಡಿ ರಾಷ್ಟ್ರೀಯ ಹೋರಾಟ ಅದಕ್ಕೆ ಬೆಂಬಲವನ್ನು ನೀಡ್ತಾರೆ. ಆ ಬೆಂಬಲ ಯಾವ ರೀತಿ ನೀಡ್ತಾರೆ? ಲೇಖನಗಳನ್ನು ಬರೆಯೋ ಮೂಲಕ, ಆರ್ಟಿಕಲ್ಸ್ನ ಬರೀತಾರೆ. ಅದು ಜನರಿಗೆ ರೀಚ್ ಆದರೆ ಎಲ್ಲರಿಗೂ ಕೂಡ ದೇಶ ಸ್ವಾತಂತ್ರ್ಯ ಇನ್ನೊಂದು ಮತ್ತೊಂದೆಲ್ಲ ಅರ್ಥ ಆಗುತ್ತೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಬೆಂಬಲ ನೀಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ. ಇದೇ ಥರ ಚೆನ್ನಾಗಿ ಬೆಳ್ಕೊಂಡು ಹೋದರು ಒಳ್ಳೆ ಗುಣದಿಂದ. ಅಷ್ಟೆಲ್ಲ ಮಾಡಿದ್ದಕ್ಕೆ ಕೆಲವೊಂದು ಒಳ್ಳೊಳ್ಳೆ ನೆನಪುಗಳನ್ನು ಹಂಚ್ಕೊಂಡ್ರು. ಮೈಸೂರು ಯೂನಿವರ್ಸಿಟಿ ಅಲ್ಲಿ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿದ್ದರು, ಪ್ರೊಫೆಸರು. ಅದಾದಮೇಲೆ ಕೋಲ್ಕತ್ತಾದಲ್ಲೂ ಕೂಡ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಇಷ್ಟೇ ಅಲ್ಲದೆ ಆಂಧ್ರ, ದೆಹಲಿ, ಬನಾರಸ್ ಇಷ್ಟೆಲ್ಲ ಯೂನಿವರ್ಸಿಟಿಗಳಲ್ಲಿ ಕುಲಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಕುಲಪತಿಯಾಗಿ ಯೂನಿವರ್ಸಿಟಿಗೆ ಹೆಡ್. ಚೆನ್ನಾಗಿ ಅಭಿವೃದ್ಧಿಗೋಸ್ಕರ ಶ್ರಮ ಪಡ್ತಾರೆ, ಅವನ್ನೆಲ್ಲ ಅಭಿವೃದ್ಧಿ ಮಾಡೋದಕ್ಕೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಕೂಡ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಇನ್ನು ಅವರ ರಾಧಾಕೃಷ್ಣನ್ ಅವರ ಮಟ್ಟಿಗೆ ಎಷ್ಟೇ ಬೆಳೆದರೂ ಕೂಡ ಅವರ ಬೋಧನಾ ಶೈಲಿ, ಟೀಚಿಂಗ್ ಸ್ಟೈಲು, ನಿರರ್ಗಳತೆ, ಫ್ಲೂಯೆನ್ಸಿ, ಆ ವಿಷಯದ ಮೇಲಿನ ಪ್ರಭುತ್ವ, ಸಬ್ಜೆಕ್ಟ್ ಕಂಟ್ರೋಲು ಇಷ್ಟೆಲ್ಲ ಇದ್ರೂ ಕೂಡ ಅದನ್ನೆಲ್ಲ ಕೆಲವೊಂದು ಸರಿ ಕಳಚಿಟ್ಟು ಏನು ಮಾಡ್ತಿದ್ರು, ಏರು ಜೌವನದ ಯುವಕರಂತೆ, ಯೌವನ ಹಿಂಗೆಲ್ಲ ಹೇಳ್ತೀವಿ, ಯೌವನದ ಯುವಕರು ಹೆಂಗಿರ್ತಾರೋ ಆ ಥರ ಹಾಸ್ಯ ವಿನೋದಗಳಲ್ಲಿ ತೊಡಗ್ತಿದ್ರು ಮಕ್ಕಳ ಜೊತೆ. ಹಾಗಾಗಿ ಶಿಕ್ಷಕರು ಟೀಚರ್ಗೆ ಇಷ್ಟ ಆಗ್ತಿದ್ರು. ಇವರು ಶಿಕ್ಷಕನೊಬ್ಬನ ಗೌರವ ಬೋಧನೆಯಿಂದಲೇ ವೃದ್ಧಿಸುತ್ತದೆ ಅಂತಂದೇಳಿ ಹೇಳ್ತಾವ್ರೆ. ಟೀಚಿಂಗ್ ಚೆನ್ನಾಗಿದ್ರೆ ಮಾತ್ರ ಅವನಿಗೆ ರೆಸ್ಪೆಕ್ಟ್ ಸಿಗೋಕ್ಕೆ ಸಾಧ್ಯ ಅಂತ. ಜೊತೆಗೆ ಒಳ್ಳೆಯ ವ್ಯಕ್ತಿತ್ವ, ಸೌಜನ್ಯ ಇರಬೇಕು, ಸೌಜನ್ಯ, ಸಜ್ಜನ, ಈ ಥರ ಸ್ನೇಹಶೀಲತೆ ಇರಬೇಕು. ಇದೆಲ್ಲ ಇತ್ತವರಲ್ಲಿ ಎಲ್ಲರ ಗಮನವನ್ನು ಸೆಳೀತದೆ. ಹಿಂಗೆ ಇರಬೇಕಾದ್ರೆ ಒಂದು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಇಂಥ ಘಟನೆಗಳು ಶಿಕ್ಷಕರ ಜೀವನದಲ್ಲಿ ಎಲ್ಲರಲ್ಲೂ ಕೂಡ ಸ್ವಲ್ಪ ಕಂಡುಬಂದಿರ್ತವೆ. ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಕೋಲ್ಕತ್ತಾ ಯೂನಿವರ್ಸಿಟಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಮೈಸೂರಿನಿಂದ ಅಲ್ಲಿಂದ ಹೊರಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಸ್ಟೂಡೆಂಟ್ಸ್ ಕಳಿಸ್ಕೊಡೋದಕ್ಕೆ ಇಷ್ಟ ಇಲ್ಲ, ಆದರೂ ಹೋಗಲೇಬೇಕಲ್ಲ. ಯಾವ ರೀತಿ ಬೀಳ್ಕೊಡುಗೆ ಮಾಡ್ತಾರೆ ಅಂದರೆ ನಾನು ಇಲ್ಲಿವರೆಗೂ ಎಲ್ಲೂ ಕಂಡಿಲ್ಲ. ಅದನ್ನು ಮಾದರಿಯಾಗಿ ತಗೊಂಡು ಕೆಲವೊಂದು ಸ್ಕೂಲುಗಳಲ್ಲಿ ಪೇರೆಂಟ್ಸು, ಮಕ್ಕಳು ಎಲ್ಲ ಸೇರಿಕೊಂಡು ಟೀಚರ್ಸ್ಗೆ ಈ ರೀತಿ ಟ್ರೈ ಮಾಡ್ತಾ ಇರ್ತಾರೆ. ಏನು ಮಾಡಿದ್ರು ನೋಡಿ, ವೈಭವದ ಬೀಳ್ಕೊಡುಗೆ. ಯಾವ ಚಕ್ರವರ್ತಿಗೂ ಕೂಡ ಆ ರೀತಿ ದೊರೆತಿರಲ್ವಂತೆ ಅಂಥ ಬೀಳ್ಕೊಡುಗೆ. ಏನೇನು ಮಾಡ್ತಾರೆ ಆ ಸಂದರ್ಭದಲ್ಲಿ? ಅಲ್ಲಿ ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮುವ ಗುರುಪ್ರೇಮ ಇತ್ತು ಎಲ್ಲರಲ್ಲೂ. ವಿದ್ಯಾರ್ಥಿಗಳೆಲ್ಲರಲ್ಲೂ ಕೂಡ ಭಕ್ತಿ, ಪ್ರೇಮದ ಚಿಲುಮೆ ಉಕ್ಕಿ ಬಂತಲ್ಲಿ. ರಾಧಾಕೃಷ್ಣನ್ ಅವರನ್ನು ಮೈಸೂರಿನ ಮಹಾರಾಜ ಕಾಲೇಜಿನಿಂದ ರೈಲು ನಿಲ್ದಾಣಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಸಾರೋಟ್ಗೆ, ಕುದುರೆಗಳನ್ನು ಕಟ್ಟಲಿಲ್ಲ, ಸಾರೋಟ್ಗೆ ಸ್ವತಃ ವಿದ್ಯಾರ್ಥಿಗಳೇ ಎಳ್ಕೊಂಡೋದ್ರಂತೆ. ರಾಧಾಕೃಷ್ಣನ್ ಅವ್ರಿಗಾಗಿ ಕಂಪಾರ್ಟ್ಮೆಂಟ್ ಎಲ್ಲ ಏನು ರಿಜಿಸ್ಟರ್ ಆಗಿತ್ತಲ್ಲ, ಕಾಯ್ದಿರಿಸ್ತಿದ್ರಲ್ಲ, ಅದನ್ನೆಲ್ಲ ಆ ಹೊರಗು ದಿಂಬು
ಮತ್ತು ರತ್ನ ಕಂಬಳಿ ಅಂದರೆ ಕೂತ್ಕೊಳ್ಳೋಕ್ಕೆ ಅದನ್ನೆಲ್ಲ ಹಾಸಿ ಮಲಗುವ ಸೀಟನ್ನು ಮತ್ತು ನೆಲವನ್ನೆಲ್ಲ ಹೂವಿನಿಂದ ಒಳ್ಳೆ ಸುಪ್ಪತ್ತಿಗೆಯಂತೆ ನೋಡೋದಕ್ಕೆ ದೈವ ಮಂದಿರ ಕಾಣಿಸ್ಬೇಕು. ಆ ರೀತಿ ಭಕ್ತರು ಹೆಂಗೆ ದೇವರ ಮಂದಿರವನ್ನು ಅಲಂಕಾರ ಮಾಡ್ತಾರೋ ಹಂಗೆ ಅಲಂಕಾರ ಮಾಡಿದರು. ಕಳಿಸ್ಕೊಡ್ಬೇಕಾದ್ರೆ ರಾಧಾಕೃಷ್ಣನವರಿಗೆ ಜಯವಾಗಲಿ ಅಂತಂದೇಳಿ ಕೂಗು ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಕಡೆ ಮೊಳಗ್ತಾ ಇತ್ತು. ಆ ದಿನ ಭಾವೋದ್ರೇಕ ಎಮೋಷ್ನಲ್ ಆಗಿ ಅದೆಷ್ಟೋ ಜನ ಹತ್ತರು. ವಿದ್ಯಾರ್ಥಿಗಳು ತೋರಿದಂಥ ವಿಶ್ವಾಸ ಅವ್ರಿಗೂ ತಡೆಯೋಕ್ಕಾಗಲಿಲ್ಲ. ರಾಧಾಕೃಷ್ಣನವರ ಕಣ್ಣಿನಲ್ಲೂ ಕೂಡ ನೀರನ್ನು ತಂತು. ಇಷ್ಟೆಲ್ಲ ಆದಮೇಲೆ ಇನ್ನು ಮುಂದೆ ಎಲ್ಲಿವರೆಗೂ ಬೆಳೀತಾ ಹೋಗ್ತಾರೆ, ರಾಷ್ಟ್ರಪತಿಯ ಹಂತಕ್ಕೆ ಬೆಳೀತಾ ಹೋಗ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ಬಂದ ಆರಂಭದಲ್ಲಿ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಪಾಶ್ಚಿಮಾತ್ಯರು ಅಂದರೆ ವೆಸ್ಟರ್ನ್ ಕಲ್ಚರ್ ಏನಿದೆಯಲ್ಲ ಅವರು ನಮ್ಮ ದೇಶಕ್ಕೆ ಮನ್ನಣೆ ಪ್ರಿಫರೆನ್ಸ್ ನೀಡ್ತಿರ್ಲಿಲ್ಲ. ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿಗೆ ಬೇರೆ ಕಲ್ಪನೆ ಇತ್ತು. ಅದನ್ನೆಲ್ಲ ನಾಶ ಮಾಡಬೇಕು. ನಮ್ಮ ದೇಶ ಅಂದರೆ ಏನು, ನಮ್ಮ ದೇಶಕ್ಕೆ ಯಾವ ಗತ್ತಿದೆ, ಏನು ಸಂಪತ್ತಿದೆ ಅದೆಲ್ಲ ಗೊತ್ತಾಗಬೇಕು ಅಂತಂದೇಳಿ ಇಂಗ್ಲೆಂಡು, ಅಮೇರಿಕಾ, ಇನ್ನು ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ ಭಾಷಣ ಮಾಡ್ತಾರೆ. ಆ ಭಾಷಣ ಕೇಳಿದಂಥ ಅಲ್ಲಿನ ಜನ ಮಂತ್ರಮುಗ್ಧರಾಗ್ತಾರೆ. ಮೌನವಾಗಿ, ಯಾರ ಪ್ರೇರಣೆ ಇಲ್ಲ. ಯಾರು ಇವಾಗ ಯಾವುದಾದ್ರು ಪ್ರೋಗ್ರಾಮ್ಗಳಲ್ಲಿ ನೋಡ್ತಾ ಇರ್ತೀವಲ್ಲ, ಟಿ ವಿ ಪ್ರೋಗ್ರಾಮ್ಗಳಲ್ಲಿ 20 ಸರಿ ಬಡ್ಕೊಳ್ತಾ ಇರ್ತಾರೆ, ಚಪ್ಪಾಳೆ ತಟ್ಟಿ ಅಂತ. ಆ ಥರ ಅಲ್ಲಿ ಯಾವುದೇ ಪ್ರೇರಣೆ ಇಲ್ಲ. ಎಲ್ಲರೂ ಕೂಡ ಎದ್ದು ನಿಂತು ಜೈಕಾರ ಮಾಡ್ತಾರೆ, ಗೌರವ ಸೂಚಿಸ್ತಾರೆ. ಈ ರೀತಿ ಅವರು ಬೆಳೀತಾ ಬಂದರು. ನಮ್ಮ ದೇಶದ ಬಗ್ಗೆ ಅಭಿಮಾನ ಅಷ್ಟಿತ್ತು. ನಮ್ಮ ದೇಶದ ಬಗ್ಗೆ ಏನು ಬೇರೆ ದೇಶದವರು ಕೂಡ ಗೌರವ ಬೆಳೆಸ್ಕೋಬೇಕು ಅಂತಂದೇಳಿ ಅಲ್ಲಿಗೆಲ್ಲ ಹೋಗಿ ಭಾಷಣ ಮಾಡ್ತಾರೆ. ಇಷ್ಟೇ ಅಲ್ಲದೆ ಏನಿರ್ಬೋದು ಬೇರೆ ದೇಶಗಳ ಇತಿಹಾಸ ಅಥವಾ ತತ್ವಶಾಸ್ತ್ರ, ಸಾಹಿತ್ಯ ಅಂತಂದೇಳಿ ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿ ಅದಾದಮೇಲೆ ಯುರೋಪಿಯನ್ ತತ್ವಶಾಸ್ತ್ರ, ಅಲ್ಲಿನ ಸಾಹಿತ್ಯ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸ್ವಾಮಿ ವಿವೇಕಾನಂದರ ಕಡೆ ಗಮನ ಹರಿತೀವಿ ರೀ. ಅವರ ವಿಚಾರಧಾರೆಗಳನ್ನು, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಇವರು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದನ್ನೆಲ್ಲ ತಿಳ್ಕೊಂಡು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಹೇಳಿದ್ನ, ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗ. ಹಿಂದೂ ಧರ್ಮದಲ್ಲಿ ಒಂದು ಒಳ್ಳೆಯ ಜೀವನ ಮಾರ್ಗ ಇದೆ, ನೈತಿಕ ಗುಣಗಳಿದೆ, ಮಾನವನ ಆಂತರಿಕ ಜೀವನದ ಬಗ್ಗೆ ಒಳ್ಳೆಯ ಪ್ರಾಮುಖ್ಯತೆ ಇದೆ. ಅದೇ ಥರ ಹಿಂದೂ ಧರ್ಮ ಆಗಲಿ ವೇದಾಂತ ಆಗಲಿ ಏನು ಸುಳ್ಳನ್ನು ಹೇಳಲ್ಲ. ಭಾರತೀಯ ಚಿಂತನೆಗಳು ಯಾವುದೋ ಒಂದು ವಿಚಿತ್ರ ಮತ್ತು ರಹಸ್ಯ ಕಲ್ಪನೆಗಳೇನೂ ಆಗಿಲ್ಲ. ಜೀವನದ ನಾಡಿ ಮಿಡಿತಗಳು ಎಲ್ಲರಿಗೂ ಗೊತ್ತಾಗಂಥದ್ದೇ, ಒಬ್ರಿಗೊಬ್ರು ಪಕ್ಕದಲ್ಲೇ ಇದ್ದರೆ. ಆ ಥರ ನಾಡಿ ಮಿಡಿತಗಳನ್ನು, ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಸುತ್ತೆ ಯಾವುದು ನಮ್ಮ ಹಿಂದೂ ಧರ್ಮ ಅಥವಾ ವೇದಾಂತ. ಈ ರೀತಿ ಸರಳವಾಗಿ ಹೇಳಿದ್ರು. ಜೊತೆಗೆ ಶಿಕ್ಷಣದ ಬಗ್ಗೆ, ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಲ್ಲ, ಹಂಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಅವರು ಹೇಳಿದ್ರು. ಇದು ಚೆನ್ನಾಗಿ ನೆನಪಿರಲಿ, ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಮನುಷ್ಯನ ಜೀವನದಲ್ಲಿ ಎಷ್ಟೊಂದು ಭಾಗಗಳಿದೆ, ಬಾಲ್ಯ, ಯೌವನ, ಅದೇ ಥರ ದುಡಿಮೆ, ಈ ಥರ ಆಕರ್ಷಣೆ, ಹಿಂಗೆ ಎಷ್ಟೊಂದಿದೆ. ಅಂಥ ಜೀವನದ ಭಾಗಗಳಲ್ಲಿ ಶಿಕ್ಷಣ ಕೂಡ ಒಂದು ಪ್ರಮುಖವಾದ ಭಾಗ ಆಗುತ್ತೆ. ಅದು ಮಾನವನನ್ನು ಏನು ಮಾಡುತ್ತೆ, ಪರಿಪೂರ್ಣತೆಯ ಕಡೆ ತಗೊಂಡೋಗುತ್ತೆ, ಒಳ್ಳೆಯ ಸಂಸ್ಕೃತಿಯನ್ನು ಕೊಡುತ್ತೆ. ಅಂಥ ಮಾರ್ಗದಲ್ಲಿ ಶಿಕ್ಷಣ ಬೆಳೆಸುತ್ತೆ ಅಂತ ಈ ಥರ ಹೇಳಿ ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ, ಕೆನಡಾ ದೇಶಕ್ಕೆ ಹೋಗಿ ರೇಡಿಯೋ ಪ್ರಸಾರ ಅವತ್ತು ನಡೀತಿತ್ತಲ್ಲ, ಅಂಥ ಭಾಷಣದಲ್ಲಿ ಒಂದು ವಿಚಾರವನ್ನು ತಗೊಂಡು ವ್ಯಕ್ತಪಡಿಸ್ತಾರೆ. ಏನು, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ. ಇಡೀ ವಿಶ್ವ, ಪ್ರಪಂಚ ಯಾವ ಮಾರ್ಗ ಅನುಸರಿಸಬೇಕು, ಮನುಷ್ಯತ್ವವನ್ನು ಅನುಸರಿಸಿದ್ರೆ ಸಾಕು. ಆಮೇಲೆ ಅವನು ಎಷ್ಟೇ ದೊಡ್ಡನಾಗಲಿ, IAS ಆಫೀಸರ್ ಆಗಲಿ, ಏನೇ ಆಗಲಿ, ಅವನೇನು ಅನುಸರಿಸ್ಬೇಕು, ಮನುಷ್ಯತ್ವ ಅನ್ನೋದು ಇರಬೇಕು ಅವನಿಗೆ ಅಂತ. ಇಷ್ಟೆಲ್ಲ ಪ್ರತಿಭೆ ಒಂದ್ರ ಮೇಲೆ ಒಂದು ಮಾಡ್ಕೊಂಡು ಬರ್ತಾವ್ರು ನೋಡಿ ಇವರು. ಯಾರನ್ನ, ವಿವೇಕಾನಂದರ ವಿಚಾರಧಾರೆಗಳನ್ನು ತಿಳ್ಕೊಂಡ್ರು, ಕೆನಡಾಕ್ಕೆ ಹೋದರು, ಭಾಷಣ ಮಾಡಿದ್ರು, ಇಂಗ್ಲೆಂಡ್ಗೆ ಹೋದರು, ಅಮೇರಿಕಕ್ಕೆ ಹೋದರು, ಅಲ್ಲೆಲ್ಲ ಭಾಷಣ ಮಾಡಿದ್ರು, ಸ್ವಾತಂತ್ರ್ಯ ಹೋರಾಟಕ್ಕೂ ಬೆಂಬಲ ನೀಡ್ತಾ ಬಂದರು. ಇಷ್ಟೆಲ್ಲ ಏನಿತ್ತು ಇವರಲ್ಲಿ, ಬಹುಮುಖ ಪ್ರತಿಭೆ, ಮಲ್ಟಿಪಲ್ ಟ್ಯಾಲೆಂಟ್. ಅದನ್ನು ಹತ್ರದಲ್ಲೇ ಇದ್ಕೊಂಡು ಯಾರು ನೋಡಿದ್ದು, ನೆಹರು ಅವರು. ಇವ್ರನ್ನ ನೋಡಿದ್ದಕ್ಕೆ ಇವರನ್ನು ಆಮೇಲೆ ಏನು ಮಾಡಿದ್ರು, ಮಾಸ್ಕೋ, ಇತ್ತೀಚಿನ ದಿನಗಳಲ್ಲಿ ಯುದ್ಧಗಳು ನಡೀತಾ ಇದೆ, ರಷ್ಯಾ ದೇಶದ ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ಇರು ಅಂತಂದೇಳಿ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಅಂತ ನೇಮಕ ಮಾಡ್ತಾರೆ. ಬ್ರ್ಯಾಂಡ್ ಅಂಬಾಸಿಡರ್ ಅಂತಂದೆಲ್ಲ ಏನು ಹೇಳ್ತೀವಲ್ಲ. ರಷ್ಯಾದ ಅಧ್ಯಕ್ಷರಾಗಿದ್ದ ಸ್ಟಾಲಿನ್ ಅವ್ರ ಜೊತೆ ಹೋಗಿ ಒಂದು ಫ್ರೆಂಡ್ಶಿಪ್ ಗಳಿಸ್ಬೇಕಾಗಿತ್ತು, ಮೈತ್ರಿ. ಉಭಯ ದೇಶಗಳ ಬಾಂಧವ್ಯವನ್ನು ವೃದ್ಧಿಸಬೇಕಾಗಿತ್ತು. ಉಭಯ ಅಂದರೆ 2,
ನಮ್ಮ ಭಾರತ ದೇಶ ರಷ್ಯಾ ದೇಶ ಅವೆರಡರ ನಡುವೆ ಒಳ್ಳೆ ಬಾಂಧವ್ಯ, ಒಳ್ಳೆ ರಿಲೇಷನ್ಶಿಪ್ ಬೇಕಾಗಿತ್ತು. ಅದನ್ನು ಇವರು ಏನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಇದರಿಂದ ನೆಹರು ಅವರಿಗೆ ತುಂಬ ಸಂತೋಷ ಆಯಿತು. ಅವರು ರಾಧಾಕೃಷ್ಣನವರನ್ನು ಮೆಚ್ಚಿ ಪ್ರಶಂಸೆ ಮಾಡಿದ್ರು, ಹೊಗಳಿದ್ರು. ಅದಾದಮೇಲೆ ಇಷ್ಟೆಲ್ಲ ಮಾಡಿದ್ರಲ್ಲ ಅಂತಂದೇಳಿ ಇವರನ್ನು ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣ ಮಾಡಿದ್ರು. ಯಾರು? ಅಂದಿನ ಪ್ರಧಾನಮಂತ್ರಿ ನೆಹರೂರವರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಯಾರನ್ನ? ರಾಧಾಕೃಷ್ಣನವ್ರನ್ನ ನಾಮಕರಣ ಮಾಡಿದ್ರು. ನೋಡಿ, ನಮಗೂ ಕೂಡ ಯಾರಾದರೂ ಕೆಲವೊಂದು ಸಂಸ್ಥೆಗಳಲ್ಲಿ ಅಥವಾ ಕಂಪನಿಗಳಲ್ಲಿ ಹಿರಿಯರು ಏನಾದರೂ ಅವಕಾಶ ಕೊಡ್ತಾವ್ರಂದರೆ ಅದನ್ನು ಸರಿಯಾದ ರೀತಿ ತೊಗೊಂಡು ಕಂಪ್ಲೀಟ್ ಮಾಡಿದಾಗ ಹಿಂಗೆ ಬೇರೆ ಬೇರೆ ಆಪ್ಷನ್ ಕೂಡ ಬರ್ಬೋದು ನಮ್ಮ ಜೀವನದಲ್ಲಿ. 2 ಬಾರಿ ಉಪರಾಷ್ಟ್ರಪತಿಗಳಾಗಿ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಆ ಅವಧಿಯಲ್ಲಿ ಹಲವಾರು ದೇಶಗಳಿಗೆ ಭೇಟಿ ನೀಡಿ ಅಲ್ಲೂ ಕೂಡ ಶಾಂತಿಯನ್ನು ಕಾಪಾಡೋದಕ್ಕೆ ಯಶಸ್ವಿಯಾಗ್ತಾರೆ. ಇನ್ನು ನಮ್ಮ ಪ್ರವಾಸದ ಉದ್ದೇಶ ಏನಾಗಿತ್ತು? ಭಾರತೀಯರ ಜೀವನ, ನಮ್ಮ ಜೀವನ ಹೆಂಗಿದೆ, ಅದೇ ಥರ ಕಲ್ಚರ್, ಸಂಸ್ಕೃತಿ, ಚಿಂತನೆ, ಮಾನವ ಧರ್ಮ ಇದೆಲ್ಲ ಪ್ರಚಾರ ಮಾಡ್ತಾ ಮುಂದುವರೆದ್ರು. ಹೀಗಾಗಿ ಬುದ್ಧಿವಂತರು ಇವ್ರ ಬಗ್ಗೆ ಏನು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವಿಶ್ವದ ಎಲ್ಲ ಕಡೆ ಶ್ಲಾಘನೀಯ ಬಂತು ಇವರಿಗೆ. ಪದವಿ, ಹುದ್ದೆ ಇದೆಲ್ಲ ಕೂಡ ಯಾವುದೇ ಆಯಾಸ ಇಲ್ದಂಗೆ ಹಂತವಾಗಿ ಅರಸಿ ಬಂದು ಇವ್ರನ್ನ ಹುಡುಕೊಂಡು ಬಂದು ಉಪರಾಷ್ಟ್ರಪತಿಯ ಸೇವೆಯನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ರು. ಅದಾದಮೇಲೆ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವ ಅನುಮತದಿಂದ, ಎಲ್ಲರ ಅನುಮತದಿಂದ, ಯಾರು ಕೂಡ ತೊಂದರೆ ಮಾಡ್ದಂಗೆ ಎಲ್ಲರೂ ಒಳ್ಳೆಯ ಒಪಿನಿಯನ್ ಕೊಟ್ಟು ನಾಮಕರಣ ಮಾಡ್ತಾರೆ. ಅವ್ರಿಗೆ ಆ ಸಂದರ್ಭದಲ್ಲಿ ರಾಷ್ಟ್ರಪತಿಯಾಗಿದ್ದಾಗ 10,000, ಅವತ್ತಿಗೆ 10,000 ರೂಪಾಯಿ ವೇತನ ಬರ್ತಿತ್ತು. ಇವತ್ತಿಗೆ ರಾಷ್ಟ್ರಪತಿ ಅವರಿಗೆ ಎಷ್ಟು ಸಾವಿರ ವೇತನ ಬರ್ತಿದೆ ಅಂತಂದು ಯಾರಿಗಾದರೂ ತಿಳಿದಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ಅವತ್ತಿಗೆ 10,000 ರೂಪಾಯಿಗಳು ವೇತನ ಬರ್ತಿತ್ತು. ಅದರಲ್ಲಿ 2,500 ರೂಪಾಯಿ ಮಾತ್ರ ಪಡಿತಿದ್ರಂತೆ. 2,500 ಅಂದರೆ ಬರೀ ಕಾಲು ಭಾಗ, 25%. ಇನ್ನು ಉಳಿದ ಹಣವನ್ನೆಲ್ಲ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿ ಅಂತ ಏನಿರುತ್ತಲ್ಲ, ತುರ್ತು ಪರಿಸ್ಥಿತಿ ಇದ್ದಾಗ ಎಮರ್ಜೆನ್ಸಿ ಫಂಡ್ ಅಂತ, ಅದಕ್ಕೇ ಕೊಟ್ಬಿಡ್ತಿದ್ರು ಅವರು. ಇಷ್ಟೊಂದು ಒಳ್ಳೆ ಗುಣಗಳಿರಬೇಕಾದ್ರೆ ಸುಮ್ಮನೆ ಯಾರನ್ನವ್ರನ್ನೇ ಹೊಗಳ್ತಾರೆ, ಪ್ರಶಂಸೆ ಮಾಡ್ತಾರೆ, ಏನೇನೋ ಪ್ರಶಸ್ತಿಗಳನ್ನು ಕೊಡ್ತಾರೆ. ಇಷ್ಟೆಲ್ಲ ಒಳ್ಳೆ ಗುಣ, ಒಳ್ಳೆ ಸಾಧನೆ ಮಾಡಿದ್ರೆ ಪ್ರಶಸ್ತಿಗಳನ್ನು ಕೊಡದಿರೋಕ್ಕೆ ಸಾಧ್ಯ ಆಗುತ್ತಾ? ಹಂಗಾಗಿ ಪ್ರಶಸ್ತಿಗಳು ಕೂಡ ಯಾವುದೇ ಆಯಾಸ ಇಲ್ಲದಂಗೆ ಹುಡುಕೊಂಡು ಬಂದು ಇವರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವತ್ತಿನ ಅತ್ಯುನ್ನತ ಪ್ರಶಸ್ತಿ, ಉತ್ತಮವಾದ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಿತು. ಇನ್ನು ಬೇರೆ ಬೇರೆ ಯೂನಿವರ್ಸಿಟಿಗಳೆಲ್ಲ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳನ್ನು ಕೊಟ್ಟವು. ಅದರಲ್ಲಿ ಬ್ರಸೆಲ್ಸ್ನ ಫ್ರೀ ವಿಶ್ವವಿದ್ಯಾಲಯ ಅದು ಕೂಡ ಕೊಡ್ತು. ನಮ್ಮ ಭಾರತೀಯ ವಿದ್ಯಾಭವನ, ನಮ್ಮ ಭಾರತ ದೇಶದ ವಿದ್ಯಾಭವನ ಅವ್ರಿಗೆ ಬ್ರಹ್ಮ ವಿದ್ಯಾ ಭಾಸ್ಕರ ಅಂತಂದೇಳಿ ಬಿರುದನ್ನು ನೀಡಿತು. ಇದೇ ಥರ ದೇಶ ವಿದೇಶ ಬೇರೆ ಬೇರೆಯವರೆಲ್ಲ ಕೂಡ ಹಲವಾರು ಗೌರವ ಪದಗಳನ್ನು ಕೊಡ್ತಾ ಬಂದರು. ಇಷ್ಟೆಲ್ಲ ಕೆಲಸ ಮಾಡಿದ್ದಕ್ಕೆ ಭಾರತ ಸರ್ಕಾರ, ನಮ್ಮ ದೇಶದ ಸರ್ಕಾರ ಸೆಪ್ಟೆಂಬರ್ 5ರಂದು ಸೆಪ್ಟೆಂಬರ್ 5 ಅವರ ಹುಟ್ಟಿದ ದಿನ ಡಾಕ್ಟರ್ ರಾಧಾಕೃಷ್ಣನವರ ಜನ್ಮದಿನವನ್ನು ನೋಡಿ, ಡಾಕ್ಟರೇಟ್ ಗೌರವ ಸಿಗ್ತಲ್ಲ, ಡಾಕ್ಟರ್ ರಾಧಾಕೃಷ್ಣನ್ ಅಂತಂದೇಳಿ ಕರೆಸ್ಕೋಬೇಕಾಯ್ತು. ಅವರ ಜನ್ಮದಿನವನ್ನು 1962ರಿಂದ 1962ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಅಂತಂದೇಳಿ ಘೋಷಣೆ ಮಾಡಿತು. ಅಷ್ಟೇ ಅಲ್ಲ, ಪ್ರತಿ ವರ್ಷ ಕೂಡ ಆಚರಿಸ್ಬೇಕಾಗತ್ತೆ ಅಂತ ನಿರ್ಧಾರ ಮಾಡ್ತು. ಹಾಗಾಗಿ ನಾವೆಲ್ಲರೂ ಕೂಡ ಶಾಲಾ ಕಾಲೇಜು ಎಲ್ಲ ಕಡೆ ಆಚರಣೆ ಮಾಡ್ತೀವಿ. ಇಂಥ ಉತ್ತಮ ವ್ಯಕ್ತಿತ್ವ, ಇಷ್ಟೊಂದೆಲ್ಲ ಗೊಮ್ಮಟ ವ್ಯಕ್ತಿತ್ವ ಹೊಂದಿದ್ರಲ್ಲ, ಅಂಥವರು ನೋಡೋದಕ್ಕೆ ಹೆಂಗಿದ್ರು ಅಂತ ಕೇಳೋದಾದರೆ, ರಾಧಾಕೃಷ್ಣನವರ ಬಾಹ್ಯ ರೂಪ, ಔಟ್ಲುಕ್ಕು ಎತ್ತರವಾದ ನಿಲುವು, ಹೈಟ್ ಪರ್ಸನ್ನು, ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಧರಿಸ್ತಿದ್ರಂತೆ. ಯಾವಾಗಲೂ ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಅದು ಯಾವಾಗಲೂ ಶುಭ್ರವಾಗಿರ್ತಿತ್ತಂತೆ, ಕ್ಲೀನಾಗಿ, ಯಾವುದೇ ಆಡಂಬರ ಇರ್ತಿರ್ಲಿಲ್ಲ, ನಿರಾಡಂಬರವಾಗಿರ್ತಿತ್ತು, ಆಡಂಬರ ಇರ್ತಿರ್ಲಿಲ್ಲ. ಬಿಳಿ ಪಂಚೆ ಮತ್ತು ರುಮಾಲು, ಬಿಳಿಯ ಪಂಚೆ ಇರ್ತಿತ್ತು, ಮತ್ತು ರುಮಾಲು ಅಂದರೆ ಏನಿರ್ಬೋದು, ಪೇಟ, ಪಟಗ, ತಲೆಯುಡಿಗೆ ಹಿಂಗೆಲ್ಲ ಹೇಳ್ತೀವಿ. ಇನ್ನು ಕೋಪ ಸೂಚಕವಲ್ಲದ ಹುಬ್ಬು, ಅವ್ರಿಗೆ ಆ ಹುಬ್ಬುಗಳಲ್ಲಿ, ಕಣ್ಣಿನ ಹುಬ್ಬುಗಳಲ್ಲಿ ಯಾವುದೇ ಕೋಪ ಕಾಣಿಸ್ತಿರ್ಲಿಲ್ಲ. ಆದರೂ ಕೂಡ ಯಾವುದೋ ಸಮಸ್ಯೆಯ ಒಳಗಡೆ ಹೋಗಿರುವಂಥ ಕಣ್ಣ ನೋಟ, ಯಾವುದೋ ಸಮಸ್ಯೆಯಲ್ಲಿ ಮುಳುಗಿರ್ತಾರೆ ಅಂತ ನೋಡಿದಾಗ ಆ ಮುಗುಳ್ನಗೆಯ ಸುಳಿವು, ಅವರು ನೋಡಿದ್ರೆ ಒಂದು ಮುಗುಳ್ನಗೆ, ಈ ರೀತಿ
ಅವರ ಬಾಹ್ಯ ಪರಿಚಯ, ಬಾಹ್ಯ ರೂಪ ನಮ್ಮ ಭಾರತ ದೇಶದವರಿಗೆ ಪರಿಚಿತವಾಗಿತ್ತು. ಇನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಜನ್ರೇಷನ್ ಚೇಂಜ್ ಆದಂಗೆ ಟ್ರೆಂಡು ಅಂತಂದೇಳಿ ಏನೇನೋ ಫ್ಯಾಷನ್ ಬದಲಾವಣೆ ಆಗುತ್ತೆ. ಅದೇ ಥರ ಪ್ರಪಂಚದಲ್ಲಿ ಎಷ್ಟೇ ಫ್ಯಾಷನ್ ಬದಲಾದರೂ ರಾಧಾಕೃಷ್ಣನು ಅವರ ವೇಷಭೂಷಣಗಳನ್ನು ಕೊನೆವರೆಗೂ ಉಳಿಸ್ಕೊಂಡೇ ಬಂದಿದಂತೆ. ಆ ರೀತಿಯೇ ಅವರು ಪಾಲಿಸ್ತಿದ್ರು. ಇಷ್ಟೆಲ್ಲ ಆದಮೇಲೆ ಇನ್ನು ಕೊನೆ ದಿನಗಳಲ್ಲಿ ಅವರ ಅನುಭವವನ್ನು ಪಡ್ಕೊಂಡಿದ್ರಲ್ಲ, ಆ ಜ್ಞಾನದಿಂದ ಸುಮಾರು ಕೃತಿಗಳನ್ನು ಕೂಡ ಬರೀತಾರೆ. ಅದರಲ್ಲಿ ಪ್ರಮುಖ ಕೃತಿಗಳನ್ನು ನೋಡೋಣ. ರಾಧಾಕೃಷ್ಣನವರು ಧರ್ಮ, ಸಂಸ್ಕೃತಿ, ಕಲ್ಚರು ಮತ್ತು ಎಜುಕೇಷನ್ನು, ಫಿಲಾಸಫಿ, ತತ್ವಶಾಸ್ತ್ರ, ಮನಃಶಾಸ್ತ್ರ, ಇದೇ ಥರ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳು, ವ್ಯಾಲ್ಯುಬಲ್ ಬುಕ್ಸನ್ನು ಬರೀತಾರೆ. ಯಾವುದ್ಯಾವುದು? ಇಂಡಿಯನ್ ಫಿಲಾಸಫಿ ಅಂತ ಒಂದು, ದಿ ಹಿಂದೂ ವ್ಯೂ ಆಫ್ ಲೈಫ್ ಅಂತ ಇನ್ನೊಂದು, ಇನ್ನು ಮೂರನೇದು ಆ್ಯನ್ ಐಡಿಯಾಲಿಸ್ಟ್ ವ್ಯೂ ಆಫ್ ಲೈಫ್ ಅಂತ, ನೆಕ್ಸ್ಟು ಈಸ್ಟ್ ಆ್ಯಂಡ್ ವೆಸ್ಟ್ ಇನ್ ರಿಲಿಜನ್ ಅಂತೇಳಿ ಇನ್ನು ಮುಂದೆ ಬರೀತಾನೆ ಇದ್ದಾರೆ. ಕಾಂಟೆಂಪ್ರರಿ ಇಂಡಿಯನ್ ಫಿಲಾಸಫಿ, ಈ ರೀತಿ ಎಷ್ಟೊಂದು ಪ್ರಮುಖ ಕೃತಿಗಳನ್ನು ನಮಗೆ ಕೊಟ್ಟು ಹೋದರು. ಇನ್ನು ಬೇರೆ ಬೇರೆ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಇವು ಪ್ರಮುಖ ಕೃತಿಗಳು. ಈ ರಾಧಾಕೃಷ್ಣನವರಿಗೆ ಈ ರೀತಿ ಆಗಲೇ ಪ್ರಶಸ್ತಿಗಳು ಬಂದವು ನೋಡಿ. ಭಾರತ ರತ್ನ, ಬ್ರಹ್ಮವಿದ್ಯಾ ಭಾಸ್ಕರ, ಗೌರವ ಡಾಕ್ಟರೇಟು, ಅದ್ರ ಜೊತೆಗೆ ಪುಸ್ತಕಗಳನ್ನು ಬರೆದಿದ್ದಕ್ಕೆ ಕವಿಗಳಿಗೆ ನೀಡ್ತಾರಲ್ಲ, ಆ ಥರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರ ಕೂಡ ಸಿಕ್ತು. ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ್ರಲ್ಲ, ಅದಾದಮೇಲೆ ಅವರ ಸ್ಥಳ ಮದ್ರಾಸ್ಗೆ, ಚೆನ್ನೈಗೆ ಹಿಂದಿರುಗ್ತಾರೆ ಡೆಲ್ಲಿಯಿಂದ. ಶಿಕ್ಷಕ ಹುದ್ದೆಯಿಂದ ಎಲ್ಲಿವರೆಗೂ ಹೋದ್ರು ನೋಡಿ. ಶಿಕ್ಷಕ, ಟೀಚರ್ ಜಾಬಿಂದ ಹಿಡಿದು ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೆ ಇರ್ತಾರೆ. ಅಂಥ ಮಹಾನ್ ನಾಯಕ ಯಾರು? ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ಇಷ್ಟೆಲ್ಲ ಸಾಧನೆ ಮಾಡಿ ಕ್ರಿಸ್ತಶಕ 1975ರಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. 1975 ಇಹಲೋಕ ಅಂದರೆ ಭೂಲೋಕ, ಇರುವ ಲೋಕ. ಯಾವ ರೀತಿ ತ್ಯಜಿಸಿದ್ರು? ಶಾರೀರಿಕವಾಗಷ್ಟೇ. ಅವರು ವಿದ್ಯಾರ್ಜನೆಯ ಜೊತೆಗೆ ಅಪಾರವಾದ ಲೋಕದ ಅನುಭವವನ್ನು ಪಡ್ಕೊಂಡಿದ್ರು, ಜೀವನದ ಅನುಭವವನ್ನು ಪಡ್ಕೊಂಡಿದ್ರು. ಅಷ್ಟೆಲ್ಲ ಪ್ರವಾಸ ಮಾಡಿದ್ರಲ್ಲ. ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞ ಕೂಡ ಅವರು. ಶ್ರೇಷ್ಠ ಶಿಕ್ಷಣ ತಜ್ಞ, ಮಹಾತತ್ವಜ್ಞಾನಿ, ಅದ್ರ ಜೊತೆಗೆ ಮಾನವತಾವಾದಿ. ಈ ರೀತಿ ಮಾನವರಿಗೆ ಏನು ನೀಡಿದೆ, ಏನು ವಿಚಾರ ತಿಳಿಸ್ಬೇಕು, ಶಿಕ್ಷಣ ಬೇಕು, ಈ ಥರ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಂಥವ್ರು. ಅಂಥ ಬಹುಮುಖ ಪ್ರತಿಭೆಯಿಂದ ಇವರು ವಿಶ್ವವಿಖ್ಯಾತರಾಗಿದ್ದರು. ಪ್ರಪಂಚಕ್ಕೆ ಪ್ರಸಿದ್ಧಿಯಾಗಿ ಬದುಕಿ ನಮಗೆಲ್ಲ ನಮ್ಮ ಹೃದಯದಲ್ಲಿ ಅಮರರಾಗಿ ಹೋದಂಥವರು. ಎಷ್ಟೊಂದು ವಿಚಾರಗಳಿದೆ ನೋಡಿ. ಇಂಥ ಸಾಧಕರ ಬಗ್ಗೆ ತಿಳ್ಕೊಂಡ್ರೆ ನಾವು ಕೂಡ ಸಣ್ಣದಾಗಿ ಏನಾದರೂ ಒಂದು ಸಾಧನೆಯನ್ನು ಮಾಡ್ಬೋದೇನೋ ಅಂತಂದೇಳಿ ನಮ್ಮಲ್ಲೂ ಕೂಡ ಚಿಂತನೆಗಳು ಮೂಡಲೇಬೇಕು. ಎಂಥ ಸೋಮಾರಿ ಕೂಡ ಇಂಥ ಕಥೆಗಳನ್ನು ಕೇಳಿದಾಗ, ಇಂಥ ಸಾಧಕರ ಜೀವನ ಚರಿತ್ರೆ ವಿಚಾರಗಳನ್ನು ಕೇಳಿದಾಗ ಏನಾದರೂ ಒಂದು ನಾವು ಮಾಡ್ಬೋದಲ್ಲ, ನಮ್ಮಲ್ಲಿ ಯಾವ ಗುಣಗಳಿದೆ, ಎಂಥ ಸ್ಕಿಲ್ ಇದೆ ಅಂತ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ರೀತಿ ಇಂಥ ಹೆಚ್ಚಿನ ಸಾಧಕರ ವಿಚಾರಗಳನ್ನು ತಿಳಿತಾ ಮುಂದುವರಿಯೋಣ. ಇನ್ನೂ ನೀವು ನನ್ನ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿಯ ಸಾಧಕರ ಬಗ್ಗೆ ಕನ್ನಡ ವಿಚಾರಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂಥ ವಿಚಾರಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡ ವಿಚಾರಗಳಿಗೆ ಬೆಂಬಲ ನೀಡಿ ಅಂತ ಹೇಳ್ತಾ ನಾನು ಈ ಕ್ಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕೊನೆಯದಾಗಿ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಯಾವ ಸಂದರ್ಭದಲ್ಲಾದರೂ ಸರಿ ನಿಮಗೆ ಒಂದು ಶುಭಾಶಯ ತಿಳಿಸ್ಬೇಕು ಅಂತ ನಾನು ಆಶಿಸ್ತಾ ಈ ರೀತಿ ತಿಳಿಸ್ತಾ ಇದ್ದೀನಿ. ನನಗೆ ಒಂದು ಹೆಮ್ಮೆ ಇದೆ. ರಾಧಾಕೃಷ್ಣನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದೇಳಿ ತುಂಬ ದಿನಗಳಿಂದ ತಯಾರಿ ನಡೆಸ್ತಾ ಇದ್ದೆ. ಇವಾಗೊಂದು ತೃಪ್ತಿ ಅಂತ ಸಿಕ್ತು ನನಗೆ. ಇಷ್ಟಿರಲಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಕೂಡ ನನ್ನ KRS ಮಾಸ್ಟರ್ ಚಾನಲ್ನಲ್ಲಿ ವೀಕ್ಷಣೆ ಮಾಡಿ. ಏನಾದರೂ ನಿಮ್ಮ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ತಿಳಿಸಿ. ಧನ್ಯವಾದಗಳು.